ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನೀಗ ಎದ್ದ ತಕ್ಷಣ ರಾಯರ ಮುಖವನ್ನು ನೋಡ್ತಾ ಹಾಗೆ ಬಚ್ಚಲ ಮನೇಲಿ ಮೀನ್ಸ್ ಬಾತ್ರೂಮಲ್ಲಿ ನೀರು ಬಿಡ್ತಾ ಇದ್ದೀನಿ ಸ್ನಾನಕ್ಕೆ. ಸೊ ಈಗಾಗಲೇ ನಿತ್ಯ ಕರ್ಮಗಳನ್ನು ಮುಗಿಸಿ ನಾನೇನು ಮಾಡ್ತಾ ಇದ್ದೀನಿ, ಸ್ನಾನ ಮಾಡಿ ಹಾಗೆ ಏನು ಮಾಡಿದೆ, 1 ನಿಮಿಷ ಹೊರಗಡೆ ಬಂದೆ. ಸಮಯ ಎಷ್ಟಾಗಿರ್ಬೋದು ಹೇಳಿ? ಇನ್ನೂ ಬರೀ 4:30 ಅಷ್ಟೇ. ಇದೇನು ಇಷ್ಟು ಬೇಗ ಎದ್ದೊಳ್ತೀರಾ ಅಂತ ನೀವು ಕೇಳ್ಬೋದು. ಹೌದು, ಇಷ್ಟು ಬೇಗ ಎದ್ದರೆ ಮಾತ್ರ ನನ್ನೆಲ್ಲ ಕೆಲಸಗಳು ನನ್ನಿಂದ ಸಾಧ್ಯ. ಈಗ ನೋಡಿ, ನಾನು ಸ್ನಾನ ಆದ ತಕ್ಷಣ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಕೆಟ್ಗೆ ನೀರು ಬಿಟ್ಟು ಏನು ಮಾಡ್ತಾ ಇದ್ದೀನಿ, ನೆಲ ಒರೆಸಿ ಹಾಗೆ ಅಣ್ಣ ಏನು ಮಾಡ್ದೆ, ಹಾಲಿನ ಪ್ಯಾಕೆಟ್ ತೊಗೊಂಬಂದ, ಅದನ್ನು ತೊಳೆದಿಟ್ಟು ಒಂದು ಕಡೆ ಇಟ್ಟು ಅಮ್ಮ ಕಸ ಗುಡಿಸ್ತಾ ಇದ್ದಾರೆ. ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ, ನೆಲವನ್ನು ಒರೆಸ್ತಾ ಇದ್ದೀನಿ. ಸೊ ಇದೆಲ್ಲನೂ ಕೂಡ ನೀವು ನೋಡ್ತಾ ಇದ್ದರೆ ಇದೇನಪ್ಪ ಇಷ್ಟು ಬೇಗ ಎದ್ದು ಇಷ್ಟೊಂದು ಕೆಲಸ ಮಾಡೋ ಅವಶ್ಯಕತೆ ಇದೆಯಾ ಅಂತ ಕೇಳ್ಬೋದು. ಸೊ ನೋಡಿ, ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ನೆಲ ಒರೆಸಿ ನಾನೀಗಾಗಲೇ ಬಾಗಿಲನ್ನು ಸಾರಿಸಿ. ಸೊ ನೋಡಿ ನಮ್ಮನೆ ಹೇಗೆ ಕಾಣಿಸ್ತಿದೆ ಅಂತ. ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊತೀನಿ, ಆದರೂ ಕೂಡ ನೋಡಿ ಬಾಗಿಲು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಇಷ್ಟಕ್ಕಾಗಲೇ ನಾನು ಇವಾಗ ಹೇಳ್ತಾ ಇರೋದ್ರವರೆಗೂ ಕಸ ಗುಡಿಸಿ ನೆಲ ಒರೆಸಿ ಇದೆಲ್ಲನೂ ಆಗಿದೆ. ನಂತರ ಮಹಡಿ ಮೇಲೆ ಹೋಗಿ ನೋಡಿ ಸೂರ್ಯನ ದರ್ಶನ ಮಾಡೋಣ ಅಂತ ಹೋದೆ. ಎಲ್ಲೂ ಕಾಣಿಸ್ತಾ ಇಲ್ಲ ಸೂರ್ಯದೇವ, ಯಾಕೆಂದರೆ 4:30 ಇನ್ನೂ ಕೂಡ ಬಂದಿರೋದಿಲ್ಲ, ನಿಮಗೆ ಗೊತ್ತಿದೆ. ಆದರೂ ಕೂಡ ಸುತ್ತ ಹುಡುಕಾಡಿ ಅಮ್ಮ ಮೇಲ್ಗಡೆ ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಹೋದೆ. ಅಮ್ಮ ಎಲ್ಲಿದ್ದಾರೆ ಅಂತ ಕೇಳಬೇಡಿ, ಅಮ್ಮನೂ ಕೂಡ ನನ್ನ ಜೊತೆಗೆ ಎದ್ದೊಳ್ತಾರೆ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ಅವ್ರು ಪ್ರೀತಿಯಿಂದ ಪೋಷಣೆ ಮಾಡಿರ್ತಕ್ಕಂತಹ ಮನಿ ಪ್ಲ್ಯಾಂಟು, ತುಳಸಿ ಗಿಡ ಇತ್ಯಾದಿ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾರೆ. ಕಾಣಿಸ್ತಾ ಇದೆ ನಿಮಗೆ, ನೀರನ್ನು ಹಾಕೋದು ಅವ್ರ ಕಾಯಕ. ಯಾಕೆ ಅಂದರೆ ಮನುಷ್ಯನ ಥರನೇ ಪ್ರಾಣಿಗಳನ್ನು, ಸಸ್ಯಗಳನ್ನು, ಪಕ್ಷಿಗಳನ್ನು ಸಾಕುವಂತಹ ದಯಾಮಯಿ ನನ್ನಮ್ಮ. ಇಂಥವ್ರು ಹೊಟ್ಟೆಲಿ ಹುಟ್ಟಿರೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಸೊ ನೋಡಿ, ಕಸ ಗುಡಿಸಿರ್ತಕ್ಕಂಥ ಮರ ಪೊರ್ಕೆ ಪ್ರತಿದಿನವೂ ಕೂಡ ನಮ್ಮ ಮನೇಲಿ ಸ್ವಚ್ಛ ಮಾಡಿಡಬೇಕು. ಇದು ಅಮ್ಮ ನನಗೆ ಹೇಳ್ಕೊಟ್ಟಿರ್ತಕ್ಕಂಥ ಮಾತು. ಯಾಕೆ ಅಂದರೆ ಲಕ್ಷ್ಮಿ ಅಂತನ್ನುವಂತಹ ಸ್ವರೂಪಳೆ ಆ ಒಂದು ಪೊರ್ಕೆ ತಾಯಿ. ಸೊ ಹಾಗಾಗಿ ಮರ ಗೌರಿ. ಹಾಗಾಗಿ ಪ್ರತಿದಿನವೂ ಕೂಡ ನಾವು ಶನಿ ಕಸವನ್ನು ಗುಡಿಸಾದ್ಮೇಲೆ ಅದು ಮತ್ತೆ ನಮ್ಮ ಮನೆಯಲ್ಲಿ ಗುಡಿಸಿರ್ತಕ್ಕಂಥ ಧೂಳು ಇರಬಾರ್ದು ಅಂತ ಏನು ಮಾಡ್ತಾರೆ ಮಮ್ಮಿ, ಪ್ರತಿನಿತ್ಯವೂ ಕೂಡ ಕಸದ ಪೊರ್ಕೆಯನ್ನು ಮತ್ತು ಮರವನ್ನು ತೊಳೆದು ಸ್ವಚ್ಛವಾಗಿರಿಸ್ತಾರೆ. ಇದೆಲ್ಲವನ್ನು ಕೂಡ ನನಗೆ ಮನೆಯಿಂದನೇ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸಂಪ್ರದಾಯಬದ್ಧವಾಗಿ ಮಾಡುವಂಥದ್ದು ಪ್ರತಿದಿನವೂ ಕೂಡ. ಇದು ನಮ್ಮಮ್ಮ ನನಗೆ ಪ್ರತಿದಿನವೂ ಕೂಡ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಸೊ ಅದಾದ ನಂತರ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಸೊ ಬಂದೆ. ನೋಡಿ, ನೀವು ನೋಡ್ತಿದ್ರೆ ಸ್ಟೆಪ್ಸ್ ಇಳಿತಾ ಇದ್ದೀನಿ, ಕತ್ಲು ಕಾಣಿಸ್ತಾ ಇಲ್ಲ. ಆದರೂ ಕೂಡ ನಾನು ವಿಡಿಯೋ ಮಾಡುವಂಥ ಒಂದು ಧೈರ್ಯ ಸಾಹಸವನ್ನು ಮಾಡಿದ್ದೀನಿ. ಕತ್ಲಲ್ಲಿ ಇಳಿತಾ ಇದ್ದೀನಿ, ಸ್ಟೆಪ್ಸನ್ನು ಇಳ್ಕೊಂಡು ಬರ್ತಾ ಇದ್ದೀನಿ. ಸೊ ಅಲ್ಲಿ ಗ್ರೀನು ಆ್ಯಶ್ ಕಲರ್. ಅಮ್ಮ ಏನು ಮಾಡಿದ್ದಾರೆ, ಆಲ್ರೆಡಿ ಕಾಫಿಗೆ ಇಟ್ಟಿದ್ದಾರೆ. ಸೊ ಅವರು ಬೆಲ್ಲದ ಕಾಫಿ ಕುಡಿತಾರೆ. ಹಾಗಾಗಿ ನಾನು ಕೂಡ ನಮ್ಮಮ್ಮನ ಜೊತೆಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಸ್ನಾನ ಮಾಡಿದ ನಂತರ ಸೊ ನೈಟಿ ಹಾಕ್ಕೊಳ್ಳೋಣ ಅಂತ ನೈಟಿನೂ ಕೂಡ ತೆಗೆದಿಟ್ಕೊಂಡೆ. ಅದನ್ನು ಕೂಡ ಕ್ಲಿಪ್ ತೋರಿಸಿದ್ದೀನಿ. ಅದನಂತರ ನನ್ನ ಸ್ಕೂಲ್ ಯೂನಿಫಾರ್ಮ್ ಗೊತ್ತೇ ಇದೆ ನಿಮಗೆ. ಸೊ ಅದನ್ನು ಹಾಕ್ಕೊಳ್ಳೋಕೆ ರೆಡಿ ಮಾಡಿಟ್ಟಿದ್ದೀನಿ. ಅಮ್ಮ ಅಷ್ಟರೊಳಗೆ ಕಾಫಿ ಮಾಡ್ಕೊಂಡು ತೊಗೊಂಬಂದರು. ನೀನೆಲ್ಲ ಕೆಲಸಗಳನ್ನಲ್ಲಿ ಪಕ್ಕಕ್ಕಿಡಮ್ಮ, ಅಟ್ಲೀಸ್ಟ್ ನೆಮ್ಮದಿಯಾಗಾದರೂ ಕಾಫಿ ಕುಡಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಮಾಡಿಕೊಟ್ಟಿರ್ತಕ್ಕಂಥ ಕಾಫಿನ ಬ್ರೆಡ್ ಜೊತೆಗೆ ಹತ್ಕೊಂಡು ತಿಂತಿದ್ದೀನಿ. ಇಲ್ಲಿ ನಾನು 2 ಕೈಯಿಂದ ತಿಂತೀನಿ. ಬಟ್ ನಿಮಗೆ ವಿಡಿಯೋ ನಾನು ತೋರಿಸೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮಿಸಿ. ಸೊ ನೋಡಿ, ಹಾಗೆ ಪ್ರಿಪ್ರೇಷನ್ ಏನು ಅಂತ ಹೇಳಿದ್ರೆ, ಇವತ್ತು ಮಶ್ರೂಮು ಮತ್ತು ಸೊ ಏನು ಹೇಳ್ತೀವಿ ನಾವು ಪನ್ನೀರ್ ಅಂತ ಏನು ಹೇಳ್ತಿರಲ್ಲ, ಆ ಒಂದು ಕರಿಯನ್ನು ಮಾಡ್ತಾಯಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ನಾನು ತೋರಿಸ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ಈ ಕಡೆ ಮಮ್ಮಿಗೆ ಆ ಒಂದು ಸಾಂಬಾರಿಗೆ ಜೋಡಿಸ್ಕೊಟ್ಟು ನಾನೀಗ ಬಂದು ದೇವ್ರ ಫೋಟೋಗಳಲ್ಲಿ ಇರ್ತಕ್ಕಂತಹ ಹೂವನ್ನೆಲ್ಲ ತೆಗೆದು ಸ್ವಾಮಿಗೆ ಅಲಂಕಾರ ಮಾಡಿ. ಸೊ ನೋಡಿ, ನಾನು ಹೀಗೆ ಪೂಜೆಗೆಲ್ಲ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಒಂದು ಕೈಯಲ್ಲಿ ಅಮ್ಮನಿಗೆ ಕೆಲಸ ರೆಡಿ ಮಾಡಿಕೊಡ್ತೀನಿ, ಇನ್ನೊಂದು ಕಡೆ ನಾನು ಕೆಲಸ ಮಾಡ್ಕೊತೀನಿ. ನೋಡಿ, ಅಮ್ಮ ಈಗ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದಾರೆ. ಅದಕ್ಕೆ ಸಾಸಿವೆ, ಜೀರಿಗೆ, ಸೊ ಈರುಳ್ಳಿ ಹಾಕಿದ್ದಾರೆ. ಸ್ವಲ್ಪ ಅದು ಕಂದು ಬಣ್ಣ ಬರೋವರೆಗೂ ಏನು ಮಾಡಬೇಕು, ವೆಯ್ಟ್ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲೇ ನೋಡಿ, ನಾನು ಆ ಕಡೆನೂ ಒಂದು ಕ್ಲಿಪ್ ತೊಗೋತಾ ಇದ್ದೀನಿ, ಈ ಕಡೆನೂ ಒಂದು ಕ್ಲಿಪ್ ತೊಗೋತಾ ಇದ್ದೀನಿ. ಸೊ ನನ್ನ ಶ್ರಮವನ್ನು ಮೆಚ್ಚಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹಾಗೆ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಪನ್ನೀರನ್ನು ಹಾಕ್ತಾಯಿದ್ದಾರೆ. ಸೊ ಚಿಕ್ಕದಾಗಿ ಮಿಠಾಯಿ ಗಾತ್ರ ಕಟ್ ಮಾಡಿದ್ದಾರೆ. ತದನಂತರದಲ್ಲಿ ಟೊಮೊಟೊ ಹಾಕ್ತಿದ್ದಾರೆ. ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಏನು ಮಾಡ್ತಾಯಿದ್ದಾರೆ, ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸಾಂಬಾರು ಪೌಡ್ರ್, ಖಾರದ ಪೌಡ್ರ್, ಸೊ ಹೀಗೆ ಚಕ್ಕೆ, ಲವಂಗ ಎಲ್ಲವನ್ನು ಕೂಡ ಸೇರಿಸಿ ರುಬ್ಕೊಂಬಂದಿರ್ತಕ್ಕಂಥ ಖಾರವನ್ನು ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದಾರೆ.
ಚೆನ್ನಾಗಿ ಬೇಯ್ತಾ ಇದೆ. ಒಂದು ಕಡೆ ಇದು, ಒಂದು ಕಡೆ ಆ ಕ್ಲಿಪ್ಪು ನೋಡ್ತಾ ಇದ್ದೀರಾ ನೀವು. ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ. ಈ ಕಡೆ ಇನ್ನೊಂದು ಕಡೆ ಮಮ್ಮಿ ದೋಸೆ ಹಾಕ್ತಿದ್ದಾರೆ. ಯಾಕೆಂದ್ರೆ ನನಗೂ ಕೂಡ ಸಮಯ ಹೊತ್ತಾಗುತ್ತೆ. ಸೊ ಇವಳು ಸರಿಯಾಗಿ ತಿಂಡಿ ತಿನ್ನಲ್ಲ ಅಂತ ಬೇಗ ನಮ್ಮಮ್ಮ ನನ್ನ ಜೊತೆಗೆ ಎದ್ದು ನನಗೂ ಕೆಲಸ ಮಾಡಿಕೊಟ್ಟು ಅವ್ರ ಕೆಲಸನೂ ಮಾಡ್ಕೊತಾರೆ. ಹಾಗೆ ನಾನು ಕೂಡ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ. ನೋಡಿ, ನಾನು ಸುಮ್ಮನೆ ಕೂರುವಂತಹ ಹುಡುಗಿ ಅಲ್ವೇ ಅಲ್ಲ, ನೀವು ಅಂದ್ಕೊಂಡ್ರ ಥರ. ಸೊ ಮನೆ ಕೆಲಸ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಜೊತೆಗೆ ನನ್ನ ಕೆಲಸ ನೋಡ್ಕೊತೀನಿ. ಮನೆಯವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲನೂ ಕೂಡ ನಾನೇ ಮನೆಗೆ ತೊಗೊಂಬಂದು ಕೊಡ್ತೀನಿ. ಯಾಕೆ ಮೇಡಮ್ ನಿಮಗೆ ಅಣ್ಣ ತಮ್ಮ ಯಾರೂ ಇಲ್ವಾ ಅಂತ ಕೇಳ್ಬೋದು. ಎಲ್ಲರೂ ಇದ್ದಾರೆ, ಅವ್ರವ್ರ ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಸೊ ಮಮ್ಮಿ ನಾನು ತೊಗೊಂಬಂದರೆ ತುಂಬಾ ಇಷ್ಟಪಡ್ತಾರೆ ಯಾವುದೇ ವಸ್ತು ಆಗಿ, ಹಾಗಾಗಿ ನಾನೇ ತೊಗೊಂಬರೋದು. ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್